ಕಲಬುರಗಿ ನಗರದ ಜಿಮ್ಸ್ ಆಸ್ಪತ್ರೆಯಲ್ಲಿ ವಿಶ್ವ ಶ್ರವಣ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು. ಸಮಾರಂಭದಲ್ಲಿ ಭಾಗಿಯಾದ ಗಣ್ಯರು ಶ್ರವಣ ದೋಷ ಹಾಗೂ ಪರಿಹಾರದ ಕುರಿತು ಸಾರ್ವಜನಿಕರಲ್ಲಿ ಅರಿವು ಮೂಡಿಸಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಗುಲ್ಬರ್ಗಾ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಇಎನ್ಟಿ ವಿಭಾಗದ ಸಹಯೋಗದೊಂದಿಗೆ ರಾಷ್ಟ್ರೀಯ ಶ್ರವಣ ದೋಷ ನಿಯಂತ್ರಣ ಮತ್ತು ನಿವಾರಣಾ ಕಾರ್ಯಕ್ರಮದ ಅಡಿಯಲ್ಲಿ ವಿಶ್ವ ಶ್ರವಣ ದಿನಾಚರಣೆಯನ್ನು ಜಿಮ್ಸ್ ಆಸ್ಪತ್ರೆಯ ಸರ್ಜರಿ ವಿಭಾಗದ ಸೆಮಿನಾರ್ ಹಾಲ್ನಲ್ಲಿ ಏರ್ಪಡಿಸಲಾಗಿತ್ತು. ಪ್ರತಿ ವರ್ಷದಂತೆ ಈ ದಿನಾಚರಣೆಯ ಈ ವರ್ಷದ ಮನಸ್ಥಿತಿಗಳನ್ನು ಬದಲಾಯಿಸುವುದು, ಕಿವಿ ಮತ್ತು ಶ್ರವಣ ಆರೈಕೆಯನ್ನು ಎಲ್ಲರಿಗೂ ವಾಸ್ತವವನ್ನಾಗಿ ಮಾಡಲು ನಿಮ್ಮನ್ನು ನೀವು ಸಬಲಗೊಳಿಸಿ ಎಂಬ ಘೋಷಣೆಯೊಂದಿಗೆ ಕಾರ್ಯಕ್ರಮವನ್ನು ವಿಭಾಗೀಯ ಜಂಟಿ ನಿರ್ದೇಶಕರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಡಾಕ್ಟರ್ ಶಂಕರಪ್ಪ ಮೈಲಾರಿ ಉದ್ಘಾಟಿಸಿದರು. ಈ ವೇದಿಕೆಯಲ್ಲಿ ನಮ್ಮ ಹತ್ರ ಇಎನ್ಟಿ ಕಾರ್ಯಕ್ರಮ ರಾಜ್ಯದಲ್ಲಿ ಬೆಸ್ಟ್ ಅಂತ ಹೇಳ್ತಾರೆ. ಯಾಕಂದ್ರೆ ಟೀಮ್ ಭಾಳ ಚಲೋ ಅದ. ನಮ್ಮ HOD ಮೇಡಮ್ ಆಗಲಿ, ನಮ್ಮ ನೋಡಲ್ ಅಧಿಕಾರಿ ಶಿವಶರಣಪ್ಪ ಸರ್ ಆಗಲಿ, ರಾವಳ್ಳಿ ಆಗಲಿ, ಮತ್ತು ಇನ್ನೋರು ಅವ್ರ ಸಿಬ್ಬಂದಿ ವರ್ಗದವರು ಭಾಳ ಎಕ್ಸಲೆಂಟ್ ಕೆಲಸ ಮಾಡ್ತಾರೆ. ಅವರು ಪ್ರತಿ ವಾರಕ್ಕೊಂದ್ಸರಿ ಎಲ್ಲ ತಾಲೂಕು ಮಟ್ಟಕ್ಕೆ ಹೋಗಿ ಅವರು ಸ್ಕ್ರೀನಿಂಗ್ ಮಾಡ್ತಾರೆ ಆ ದಿನ, ಮತ್ತು ಡಿಸಬಿಲಿಟಿ ಸರ್ಟಿಫಿಕೇಟ್ ಇಶ್ಯೂ ಮಾಡ್ತಾರೆ. ಭಾಳ ಆರ್ಗನೈಸ್ ಆ್ಯಂಡ್ ಪ್ಲ್ಯಾನ್ಡ್ ಪ್ರೋಗ್ರಾಮ್ ಇದೆ ಇದು. ಆಮೇಲೆ ಇದು ನಾವು ಯಾವುದೇ ಅವಕಾಶ ಸಿಕ್ಕಲ್ಲಿ ನಾವು ಆಶಾ ಕಾರ್ಯಕರ್ತರಿಗೆ ನಾವು ಇದ್ರ ಬಗ್ಗೆ ಹೇಳ್ತೀವಿ. ಈ ಹಿಂದೆ ಏನು ನಾವು ಹಳೆ ಏನು ಕಿವಿಯಾಗ ಎಣ್ಣೆ ಹಾಕೋದಾಗಲಿ ಅದು ಅದೆಲ್ಲ ಮಾಡ್ತೀವಿ, ಎಲ್ಲ ನಿಲ್ಲಿಸ್ಬಿಟ್ಟಿದ್ದಾರೆ. ಆಲ್ಮೋಸ್ಟ್ ಯಾರು ಮಾಡ್ತಾ ಇಲ್ಲ. ಯಾಕಂದರೆ ಕ್ಲಿಯರ್ ಕಟ್ ಮೆಸೇಜ್ ಹೋಗಿದೆ ಇದರಿಂದ ಏನೇನು ತೊಂದರೆ ಆಗ್ತಾ ಇದಾವಂತ. ಮತ್ತು ಈ ಹಿಂದೆ ಒಂದು ಹಳೆ ಡೈಲಾಗ್ ಚಲ್ ಕಾಕ್ಕೆ ನಿಚ್ಚೆ ಭಜಾಯಿಂಗೆ ಅಂತ ಅಂತಿದ್ರು, ಅದನ್ನು ಈಗ ಕ್ಯಾನ್ಸಲ್ ಆಗಿ ಔಟ್ಡೇಟೆಡ್ ಆಗ್ಯದ. ಈಗ ಎಲ್ಲೂ ನಾ ಕೇಳ್ತಾ ಇಲ್ಲ ಅದು ವರ್ಡು. ಮತ್ತು ಭಾಳಷ್ಟು ಮೈನ್ಯೂಟ್ ಟು ಮೈನ್ಯೂಟ್ ಇದು ಅಬ್ಸರ್ವೇಷನ್ ಇದೆ ಇದು ಕಾರ್ಯಕ್ರಮದಲ್ಲಿ. ಯಾಕಂದರೆ ನಾವು ಪ್ರತಿ ಗುರುವಾರ ಮತ್ತು ಮಂಗಳವಾರ ಏನು ನಮ್ಮ ಲಸಿಕೆ ಕಾರ್ಯಕ್ರಮ ಮಾಡ್ತೀವಿ, ಅಲ್ಲೊಂದು ಚೆಕ್ ಲಿಸ್ಟ್ ಇರ್ತದೆ. ನಾವು ಬಂದಂಥ ಮಗು ಹುಟ್ಟದಾಗಿಂದ 5 ವರ್ಷ ಮಕ್ಕಳೇನು ನಮ್ಮ ಹತ್ರ ಲಸಿಕೆ ಕಾರ್ಯಕ್ರಮ ಬರ್ತಾವೆ, ಅಲ್ಲಿ ಒಂದು ಚೆಕ್ ಲಿಸ್ಟ್ ಮಾಡಿ ಆ ಚೆಕ್ ಲಿಸ್ಟಿಗೆ ಆ ಮಕ್ಕಳಲ್ಲಿ ಏನೇನು ನ್ಯೂನತೆ ಕಂಡು ಹಿಡಿಬೇಕಂತೇಳಿ ಒಂದು ಫಾರ್ಮೆಟ್ ಅದ, ಅದು ಟಿಕ್ ಮಾಡಿ ನಾವು ನಮ್ಮ ಹತ್ರ ನಮ್ಮ ಆಫೀಸಲ್ಲಿ ಇಟ್ಕೊತೀವಿ. ಅಂಥದ್ದು ಏನಾದ್ರು ಅಬ್ಸರ್ವೇಷನ್ ಕಂಡು ಬಂದಂತಲ್ಲಿ ನಾವು ಅಲ್ಲಿ ಹತ್ತಿರದ ಆಸ್ಪತ್ರೆಗೆ ಹೋಗಿ PSCಗಾರೆ ಹೋಗಿ, ಅಥವಾ ನೀವು CSC ತಾಲೂಕು ಆಸ್ಪತ್ರೆ ಅಥವಾ ಜಿಮ್ಸ್ ಆಸ್ಪತ್ರೆಗೆ ಹೋಗ್ಬೇಕಂತ ನಾವೆಲ್ಲರಿಗೂ ಗೈಡ್ ಮಾಡ್ತೀವಿ. ಅದಕ್ಕೆ ಯಾವುದೇ ನಾವು ತಾವೆಲ್ಲ ನೋಡಿರ್ಬೋದು, ಕಣ್ಣಿಗೆ ಎಷ್ಟು ಮಹತ್ವ ಕೊಡ್ತೀವಿ ನಾವು ಕಿವಿಗೆ ಅಷ್ಟು ಕೊಡೋದು. ಇದು ನನಗೆ ಅನಿಸಿದ್ದು ಕರೆಕ್ಟ್ ಅಲ್ಲ. ನಾನು 2 ಕಾರ್ಯಕ್ರಮ ಮಾಡಿದ್ದೀನಿ. ನಾನು ಕಿವಿದ ಬಗ್ಗೆ ಕಾರ್ಯಕ್ರಮ ನೋಡಲ್ ಆಫೀಸರ್ನು ಇದ್ದೆ, ಕಣ್ಣಿನ ಬಗ್ಗೆನೂ DLOನು ಮಾಡಿದ್ದೀನಿ. ಕಣ್ಣಿಗೆ ಇರೋಷ್ಟು ಮಹತ್ವ ಕಿವಿಗೆ ಕೊಡ್ತಾ ಇಲ್ಲ. ಆಮೇಲೆ ನಮ್ಮ ಹತ್ರ ನೆಗ್ಲಿಜೆನ್ಸ್ ಇದಾವೆ. ಹೆಂಗಪ್ಪ ಅಂತ ಕೇಳ್ತೀನಿ, ಕಿವಿಗೆ ಏನಾಗಲ್ಲಪ್ಪ, ಆ ಹತ್ರದಾಗ ಯಾರೋ ಬಸ್ ಸ್ಟ್ಯಾಂಡ್ದಾಗ ರೈಲ್ವೆ ಸ್ಟೇಷನ್ ಕಿವಿ ಕ್ಲೀನ್ ಮಾಡ್ತಾನೆ, ಅವನ ಹತ್ರ ಹೋಗ್ತೀವಿ. ನೆಗ್ಲಿಜೆನ್ಸಿ ನಮ್ಮ ಹತ್ರ. ಈ ಥರ ದಯವಿಟ್ಟು ಇವೆಲ್ಲ ತಪ್ಪು ಕಲ್ಪನೆ ಮತ್ತು ಇದೆಲ್ಲ ಬಿಟ್ಟುಬಿಡಿ. ಏನೇ ಸಣ್ಣ ಪುಟ್ಟ ತೊಂದರೆ ಕಿವಿಗೆ ಏನಾದರೂ ದಯವಿಟ್ಟು ಹತ್ರದ ದವಾಖಾನೆಗೆ ಹೋಗಿ ಬೆಸ್ಟ್ ಆಫ್ ದ ಬೆಸ್ಟ್ ಟ್ರೀಟ್ಮೆಂಟ್ ಅವೈಲೇಬಲ್ ಅದ, ಇನ್ಕ್ಲೂಡಿಂಗ್ ಸರ್ಜರಿನೂ ಫ್ರೀ ಆಗಿ ಮಾಡ್ತೀವಿ. ಸೊ ಅದಕ್ಕಾಗಿ ದಯವಿಟ್ಟು ನಾನು ಈ ಒಂದು ವೇದಿಕೆ ಮುಖಾಂತರ ಎಲ್ಲರಿಗೆ ಮಕ್ಕಳಿಗೆ ಹೇಳೋದಿಷ್ಟೇ, ನಾನು ಎಲ್ಲೇ ಅವಕಾಶ ಸಿಕ್ಕಾಗ ಕಿವಿದ ಬಗ್ಗೆದು ಮಹತ್ವ ಬಗ್ಗೆ ಹೇಳಿ ಅನ್ನುತ್ತಾ ಈ ಕಾರ್ಯಕ್ರಮ ಕರೆದು. There is some notion behind that WHO has designated 3 number as our year. Year depicts as a 3 number. So that's why we have 2 years, right and left, and that's why 3rd March, that is 3rd month and 3rd date, they have chosen it as a date for the World Hearing Day celebrations. So this fact was very much unknown for many of the people, that's why I just wanted to highlight over here. Now I would like to tell the statistics of the last year 2024 from Jan to December. Totally we have done more than 2,603 audiometries and 1,402 infant screening, 387 speech therapies and 531 audio verbal therapy, that is AVT, post cochlear implant patients, and more than 1,100 we have done the speech diagnosis, 1,193 impedance audiometries, 211 para testings, and we have issued 1,179 disability cards in the last 1 year, and more than 200 diagnostic queries also have been done. And along with this we were able to get done 7 cochlear implant surgeries in the last 1 year. Every quarterly will be
every quarterly we will be having cochlear committee meeting wherein we are going to diagnose the patient, assess the patients, and then we are going to refer it to the Indira Gandhi Institute of Health Sciences, especially pediatrics, and Apollo Hospital or KC General Hospital, any of these hospitals for the cochlear implant. But our director sir has assured that we are going to start even cochlear implant here also. In near future we are going to be with the cochlear implant surgeries at our own institute also we are going to have it, sir. So for those 7 surgeries we are doing regular audioverbal therapy, everything is being done over here. And next, this is about the Gulbarga Institute of Medical Sciences Hospital. Now in the Gulbarga Taluka, we have totally screened more than 3,900 children in both schools and Anganwadis, and more than 2,200 adults in the Taluka level. We have done these many screenings in Taluka levels also in the last 1 year. ಸಮಾರಂಭದಲ್ಲಿ ಡಾಕ್ಟರ್ ಶಿವಶರಣಪ್ಪ ಎಂಡಿ, ಉಮೇಶ್ ಎಸ್ಆರ್, ಡಾಕ್ಟರ್ ಶರಣಬಸಪ್ಪ ಕ್ಯಾತ್ನಾಳ್, ಡಾಕ್ಟರ್ ಸಂದೀಪ್, ಡಾಕ್ಟರ್ ರೇಣುಕಾ ಮೇಳ್ಕುಂದಿ, ಜಿಲ್ಲಾ ಕುಟುಂಬ ಕಲ್ಯಾಣ ವಿಭಾಗದ ಡಾಕ್ಟರ್ ವಿನೋದ್ ಕುಮಾರ್ ಬಿರಾದರ್, ಜಿಲ್ಲಾ ಸಂಯೋಜಕರಾದ ಮಲ್ಲಣ್ಣ ಟೋಕಾಪುರ್ ಹಾಗೂ ಇತರೆ ಸಿಬ್ಬಂದಿಗಳು ಭಾಗವಹಿಸಿದ್ದರು.